ನಮಸ್ಕಾರ ಎಲ್ಲ ವೀಕ್ಷಕ ಪ್ರಭುಗಳಿಗೆ. ನಾವು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಚಾಲಕ ವರ್ಗದಲ್ಲಿ ಒಂದು ಧ್ವನಿಯನ್ನು ಎತ್ತುತ್ತಾ ಇರೋದ್ರಿಂದ ನೀವು ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಮಗೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ನಮಸ್ಕಾರ. ಕರ್ನಾಟಕದ ಎಲ್ಲ ಪ್ರೀತಿಯ ಜನತೆಗೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಜೆಗಳಿಗೆ ಇವತ್ತು ಆಡಳಿತದ ಸರ್ಕಾರಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಮತಭಿಕ್ಷೆಯನ್ನ ಬೇಡುವಂತಹ ಸಂದರ್ಭಗಳಲ್ಲಿ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಾವೇ ಮುಖ್ಯಮಂತ್ರಿಗಳಾಗಬೇಕು, ನಾವು ನಿಮಗೆ ಉತ್ತಮವಾದಂತಹ ನಾಗರಿಕ ಸೇವೆಗಳು, ಉದಾಹರಣೆಗೆ ಶಿಕ್ಷಣ ಕ್ಷೇತ್ರ ಆಗ್ಬೋದು, ಆರೋಗ್ಯ ಕ್ಷೇತ್ರ ಆಗ್ಬೋದು, ಸಾರಿಗೆ ಆಗ್ಬೋದು, ಮಕ್ಕಳ ಮತ್ತು ಕಲ್ಯಾಣ ಮಂಡಳಿ ಇಲಾಖೆಗಳಾಗ್ಬೋದು, ಪ್ರತಿಯೊಂದನ್ನು ಕೂಡ ನಿಭಾಯಿಸುವಂತಹ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ಮತದಾರ ಪ್ರಭು ರಾಜಕಾರಣಿಗಳಿಗೆ. ಆದರೆ ಇವತ್ತಾಗ್ತಾ ಇರೋದೇನು? ಹೈಕಮಾಂಡ್ ಮಾತೆ ಶಾಸನ. ಯಾರು ಹೈಕಮಾಂಡು? ಇವರಿಗೆ ಯಾರ್ರಿ ಹೈಕಮಾಂಡು? ಮತವನ್ನು ಹಾಕಿ ನಾವು ಕೊಟ್ಟಂತಹ ಭಿಕ್ಷೆಯಲ್ಲಿ ಬೇಡ್ತಾ ಇರ್ತಕ್ಕಂಥವ್ರು ಇವತ್ತು ಹೈಕಮಾಂಡ್ ಹೇಳಿದರೆ ಮಾತ್ರವೇ ಶಾಸನವನ್ನು ರೆಡಿ ಮಾಡ್ತಾರಂತೆ. ಯಾರು ಹೈಕಮಾಂಡು? ನಾವು ಮತದಾನ ಮಾಡಿದಂಥವರು, ನಾವುಗಳು ಯಾರು ಮುಖ್ಯಮಂತ್ರಿಗಳಾಗಬೇಕು, ಯಾರು ಯಾವ ಇಲಾಖೆಗಳಲ್ಲಿರಬೇಕು ಅನ್ನೋದನ್ನ ಹೇಳಬೇಕಾದಂಥವರು ಇವ್ರಿಗೆ ಎಲ್ಲೋ ಕೂತಿರ್ತಕ್ಕಂತಹ ಗುಲಾಮಗಿರಿ ಪದ್ಧತಿಯ ಹೈಕಮಾಂಡ್ ಹೇಳಿದರೆ ಮಾತ್ರ ಶಾಸನವಾಗುತ್ತಂತೆ. ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ? ನಮ್ಮಿಂದ ಆಯ್ಕೆಯಾಗಿ ನಮ್ಮಗಳ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥವರು ಯಾವುದೋ ಹೈಕಮಾಂಡ್ನ ಗುಲಾಮಗಿರಿಗೆ ಹೋಗ್ತಾ ಇದ್ದಾರಲ್ಲ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಕರ್ನಾಟಕದ ಜನತೆ. ರಾಜಕೀಯದ ಚದುರಂಗದ ಆಟದಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ದರೂ ಕೂಡ ರಾಜ್ಯದ ಏಳಿಗೆಯನ್ನ ಕಡೆಗಣಿಸಿ ಕೇವಲ ತಮ್ಮ ಕುರ್ಚಿಯ ಕಾದಾಟಗಳನ್ನ ನೋಡ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ರಾಜ್ಯದಲ್ಲಿ ಕೇವಲ ಇರ್ತಕ್ಕಂತಹ ಪ್ರಜೆಗಳು ಮತಭಿಕ್ಷೆಯನ್ನ ಕೊಡೋದಕ್ಕೆ ಮಾತ್ರವೇ ಇರ್ತಕ್ಕಂಥದ್ದು, ಅಭಿವೃದ್ಧಿಯನ್ನ ಶೂನ್ಯವಾಗಿ ನೋಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ ಅನ್ನುವ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಳ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇಸರವಾಗುತ್ತೆ. ಸ್ನೇಹಿತರೆ, ರಾಜಕೀಯ ಪಕ್ಷಗಳು ಇರುವಂತಹ ಎಲ್ಲ ಜನಗಳಿಗೆ ಉತ್ತಮವಾದಂತಹ ಆಡಳಿತ ನೀಡೋದ್ರ ಮುಖಾಂತರವಾಗಿ ಜನರ ಅಭಿವೃದ್ಧಿಯ ಕಡೆಗೂ ಕೂಡ ಅತಿ ಹೆಚ್ಚಿನ ಗಮನವನ್ನು ಹರಿಸಬೇಕಾದ ಸರ್ಕಾರಗಳು ತಮ್ಮ ತಮ್ಮ ಅಭಿವೃದ್ಧಿಯಲ್ಲೇ ಮುಳುಗಿರ್ತಕ್ಕಂಥದ್ದು ಮತ್ತು ತಾವುಗಳು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಸತತವಾಗಿ ರಾಜ್ಯದಲ್ಲಿ ಆಡಳಿತ ಮಟ್ಟ ಸಂಪೂರ್ಣವಾಗಿ ಕುಸಿತವನ್ನ ಕಂಡಿದ್ದರೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ಗಮನವನ್ನ ಹರಿಸದೆ ಕೇವಲ ಕುರ್ಚಿಯ ಕಾದಾಟಗಳು ಏನೇ ಇರಲಿ, ಕುರ್ಚಿಯ ಕಾದಾಟಗಳನ್ನ ನಿಮ್ಮ ವೈಯಕ್ತಿಕವಾಗಿ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗದೇ ಇರೋ ತರ ರಾಜ್ಯವನ್ನ ಅಭಿವೃದ್ಧಿ ಪಡಿಸಬೇಕಾದವರು ಕೂಡ ಇವತ್ತು ಕುರ್ಚಿಯ ಕಾದಾಟದಲ್ಲಿ ರಾಜ್ಯವನ್ನ ಕಡೆಗಣನೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆಯನ್ನ ನಡೀತಾ ಇದೆ ಅಂತ ಅನಿಸ್ತದೆ. ಈಗ ಈ ಹಿಂದೆ ಸುಮಾರು ದಿನಗಳ ಹಿಂದೆ ರೈತರು ರಸ್ತೆಯಲ್ಲಿ ಇಳಿದು ಕಬ್ಬು ಬೆಳೆಗಾರರು ಹಲವಾರು ವಿಚಾರಕ್ಕೆ ಹೋರಾಟವನ್ನ ಮಾಡಿದ್ರು. ಆದರೂ ಕೂಡ ರಾಜ್ಯ ಸರ್ಕಾರ ನ್ಯಾಯವನ್ನ ನೀಡಲೇ ಇಲ್ಲ. ಯಾಕೆ ಈ ರೀತಿಯಾದಂತಹ ಒಂದು ದೌರ್ಜನ್ಯವನ್ನ ನಮ್ಮದೇ ಜನ, ನಮ್ಮದೇ ಸರ್ಕಾರಗಳು ನಮ್ಮ ಮೇಲೆ ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಏನೇ ಆಗಲಿ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲದೆ ಇರತಕ್ಕಂಥದ್ದಾದ್ರೂ ಒಂದು ವಿಚಾರ ಇರಲಿ, ನಾವು ಕೂಡ ರಾಜಕೀಯವಾಗಿ ಮಾತುಕತೆ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ.